ಸ್ವಾತಂತ್ರ್ಯ ಸೇನಾನಿ ದಿವಂಗತ ಮಾಳಿ ನಾಯಕ್ ಅವರ ಸ್ಮರಣಾರ್ಥವಾಗಿ ಜ್ಞಾನಸತ್ರದ 19ನೇ ವರ್ಷದ ವಿಚಾರ ಸಂಕಿರಣ ಕಾರ್ಯಕ್ರಮವು ಅಂಕೋಲಾ ತಾಲೂಕಿನ ಬಾಸ್ಕೋಡಿನಲ್ಲಿರುವ ಅವರ ಮನೆಯಂಗಳದಲ್ಲಿ ಅರ್ಥಪೂರ್ಣವಾಗಿ ನೆರವೇರಿತು. ಜಿಲ್ಲೆಯಲ್ಲಿ ಸ್ವಚ್ಛತೆ ಸಂಘಟನೆ, ಕೃಷಿ ಸೇರಿದಂತೆ ಹಲವು ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವ ನ್ಯಾಯವಾದಿ ನಾಗರಾಜ್ ನಾಯಕ್ ಅವರ ನೇತೃತ್ವದ ಜ್ಞಾನಸತ್ರ ವೇದಿಕೆ ಕಳೆದ 18 ವರ್ಷಗಳಿಂದ ಗಣ್ಯರು ಹಾಗೂ ಸಾಧಕರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಜ್ಞಾನ ಹಂಚಿಕೆಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದೆ. ಈ ವರ್ಷವೂ ಸರಳತೆ ಮತ್ತು ಸಾರ್ಥಕತೆಯನ್ನು ಒಟ್ಟುಗೂಡಿಸಿದ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮಕ್ಕೂ ಮುನ್ನ ಭಜನೆ ಹಾಗೂ ಗೀತಲಹರಿ ಗಮನ ಸೆಳೆಯಿತು. ಖ್ಯಾತ ಯಕ್ಷಗಾನ ಭಾಗವತ ಆನಂದು ಅವರಿಂದ ಶ್ರೀ ಗಣೇಶ ಸ್ತುತಿ ಪ್ರಸ್ತುತಗೊಂಡು ಕಾರ್ಯಕ್ರಮ ಶುಭಾರಂಭವಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ನಾಗರಾಜ ನಾಯಕ್ ಅವರು, ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ಸಲ್ಲಿಸುವ ಉದ್ದೇಶದಿಂದ ಜ್ಞಾನಸತ್ರವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿ ಪೌರಾಣಿಕ ಉದಾಹರಣೆಗಳ ಮೂಲಕ ಜ್ಞಾನಸತ್ರದ ಹಿನ್ನೆಲೆಯನ್ನು ವಿವರಿಸಿ ಸರ್ವರಿಗೂ ಸ್ವಾಗತ ಕೋರಿದರು. ಜ್ಞಾನಸತ್ರ ಯಾಕೆ ಅನ್ನುವಂಥ ಒಂದು ವಿಷಯ, ಇದಕ್ಕೆ ಎರಡು ಹಿನ್ನೆಲೆ. ಮೊದಲನೇದಾಗಿ ಯಕ್ಷಗಾನದ ಒಂದು ಹಿನ್ನೋಟ ಅಥವಾ ಯಕ್ಷಗಾನದ ಒಂದು ತಳುಕು ಈ ಒಂದು ಭಾಗದಲ್ಲಿ ಇರುವುದರಿಂದ ದಕ್ಷಯಜ್ಞ ಅನ್ನುವಂಥ ಯಕ್ಷಗಾನ ಯಾವಾಗಲೂ ಆಗ್ತಿತ್ತು. ದಕ್ಷಯಜ್ಞದಲ್ಲಿ ಸ್ವತಃ ಇಂದ್ರನೇ ಆ ಕಾಲದಲ್ಲಿ ಸದಾ ಈಶ್ವರನನ್ನು ಅಧ್ಯಕ್ಷತೆಯನ್ನಾಗಿಸಿ ಜ್ಞಾನಸತ್ರ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಸ್ವರ್ಗದಲ್ಲಿ ಹಮ್ಮಿಕೊಂಡಿದ್ದಂತೆ. ಆವಾಗ ದಕ್ಷ ಪ್ರಜಾಪತಿ ಬ್ರಹ್ಮ ಈಶ್ವರ ಹೇಳಲಿಲ್ಲ ಅಂತ ಹೇಳಿ ಅಹಂಕಾರ ಪಟ್ಟು ನಾಶವಾದಂಥ ಕಥೆಯನ್ನು ನೀವು ಕೇಳಿರಬಹುದು. ಅಂದರೆ ಒಟ್ಟಿನಲ್ಲಿ ಇಡೀ ಒಂದು ಯಕ್ಷಗಾನ ಪ್ರಸಂಗದ ಸಾರಾಂಶ ಏನು ಕೊಡ್ತದೆ ಅಂತ ಹೇಳಿದ್ರೆ ನೈಜ್ಞಾನಿನ ಸದೃಶಂ ಎನ್ನುವುದಾಗಿ. ಹಾಗಾಗಿ ಜ್ಞಾನಕ್ಕಿಂತಲೂ ಹೆಚ್ಚಿನದಾಗಿರುವಂಥದ್ದು ಯಾವುದೂ ಇಲ್ಲ ಅನ್ನುವಂಥ ದೃಷ್ಟಿಯಿಂದ. ಎರಡನೇದಾಗಿ ಒಂದು ಸ್ವಾತಂತ್ರ್ಯ ಯೋಧರಿಗೆ, ಇದು ಕೇವಲ ಮಾಣಿನಾಯಕರವರು ಸಾಂಕೇತಿಕವಾಗಿ ಈ ಊರಿನಲ್ಲಿ ಅಥವಾ ಸುತ್ತಮುತ್ತಲ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸ್ವಾತಂತ್ರ್ಯ ಯೋಧರ ನೆನಪಿಗೆ ಹಮ್ಮಿಕೊಂಡಿರುವಂಥ ಈ ಜ್ಞಾನಸತ್ರ ಕಾರ್ಯಕ್ರಮ. ಹಾಗಾಗಿ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅತಿಥಿಗಳಿಗೆ ಮಾವಿನ ಹಣ್ಣಿನ ಹಾರ ಸಮರ್ಪಿಸಿ ಸ್ವಾಗತಿಸಲಾಯಿತು. ನಂತರ ದೀಪ ಬೆಳಗಿಸಿ ಹಾಗೂ ಗಂಟೆ ನಾದದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯದ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಂಬೇಡ್ಕರ್ ಮತ್ತು ರಾಷ್ಟ್ರೀಯತೆ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಯನ್ನು ವಿಶ್ಲೇಷಿಸಿ ಸಹೋದರತ್ವ ಮೌಲ್ಯಗಳ ಮಹತ್ವವನ್ನು ವಿವರಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಿಶ್ರಾಂತ ಪ್ರಾಚಾರ್ಯ ಗೌತಮ ದಶರಥ ಮನೋಜೆ ಅವರಿಗೆ ಜ್ಞಾನಸತ್ರದ ವಿಶೇಷ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಭಾಧ್ಯಕ್ಷತೆ ವಹಿಸಿದ್ದ ಚಿಂತಕ ಹಾಗೂ ಸಮಾಜ ಸೇವಕ ವಾದಿರಾಜ ಅವರು ಸ್ವಾತಂತ್ರ್ಯಕ್ಕೆ 75 ವರ್ಷಗಳಾದರೂ ಹಳ್ಳಿಗಳಲ್ಲಿನ ಸಾಮಾನ್ಯ ಜನರಿಗೆ ಅದರ ಸಂಪೂರ್ಣ ಫಲಗಳು ತಲುಪಿಲ್ಲ ಎಂದು ಅಭಿಪ್ರಾಯಪಟ್ಟರು. ಯಾರು ನಾವು ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತಾ ಇದ್ದೀವಿ, ನಿಮಗೆ ಸ್ವಾತಂತ್ರ್ಯವನ್ನ ಕೇಳುವ ನೈತಿಕತೆ ಇದೆಯಾ? ನೀವು ಬ್ರಿಟಿಷರಿಂದ ಗುಲಾಮಗಿರಿಗೆ ಒಳಗಾಗಿದ್ದೀರಾ, ಅವರಿಂದ ಮುಕ್ತಿ ಬಿಡುಗಡೆ ಬೇಕು ಅಂತ ಕೇಳ್ತಾ ಇದ್ದೀರಾ. ಆದ್ರೆ ಅದೇ ಕಾಲಘಟ್ಟದಲ್ಲಿ ನೀವು ನಿಮ್ಮದೇ ಜನರನ್ನ ಗುಲಾಮಗಿರಿನಲ್ಲಿ ಶೋಷಣೆಯಲ್ಲಿ ಇಟ್ಟಿದ್ದೀರಾ. ನಿಮಗೆ ಆ ಸ್ವಾತಂತ್ರ್ಯವನ್ನ ಕೇಳುವ ಯಾವ ನೈತಿಕತೆ ಇದೆ ಅನ್ನುವ ಪ್ರಶ್ನೆಯನ್ನು ಬಾಬಾ ಸಾಹೇಬರು ಕೇಳಿದರು. ಸೊ ಆ ಹಿನ್ನೆಲೆಯಲ್ಲಿ ಆ ನಿಜವಾದ ಸ್ವಾತಂತ್ರ್ಯದ ತುಡಿತ, ಅನೇಕ ಮುಖದ ಸ್ವಾತಂತ್ರ್ಯದ ತುಡಿತ, ಅದು ನಮ್ಮಲ್ಲಿ ಇನ್ನೂ ಆ ಒಂದು ಗುರಿಯ. ವೇದಿಕೆಯಲ್ಲಿ ವೆಂಕಣ್ಣ ನಾಯಕ್ ಉಪಸ್ಥಿತರಿದ್ದರು. ಆನಂದು ಭಾಗವತ ಅವರು ಅಂಬೇಡ್ಕರ್ ಕುರಿತ ಗೀತೆಯನ್ನು ಯಕ್ಷಗಾನ ಶೈಲಿಯಲ್ಲಿ ಹಾಡಿ ರಂಜಿಸಿದರು. ಅವರ ಪುತ್ರರು ಮೃದಂಗ ಮತ್ತು ಚಂಡೆ ಮೂಲಕ ಸಾಥ್ ನೀಡಿದರು. ರಾಜೇಶ್ ನಾಯಕ್ ಸೋರ್ವೆ ಕಾರ್ಯಕ್ರಮ ನಿರ್ವಹಿಸಿದರು. ಅಜಯ ಸಾಹುಕಾರ ವಂದಿಸಿದರು. ಬಿಂದೇಶ್ ನಾಯಕ್ ಐಚ್ಕಡ, ಜಯಪ್ರಕಾಶ್ ನಾಯಕ್ ಮತ್ತಿತರರು ಸಹಕರಿಸಿದರು. ಹೊರೆಕಾಣಿಕೆಯಾಗಿ ಬಂದ ಪುಸ್ತಕಗಳನ್ನು ಸಾಂಕೇತಿ ಕಣ್ಣ ವಿತರಿಸಲಾಯಿತು. ಸುಬ್ಬಣ್ಣ ಅವರ ಸಾಹಿತ್ಯ ಪ್ರಕಾಶನದಿಂದ ಪುಸ್ತಕ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬಾಸಗೋಡದ ನಾಗರಿಕರು, ಜಿಲ್ಲೆಯ ವಿವಿಧ ಕ್ಷೇತ್ರಗಳ ಗಣ್ಯರು, ನಾಯಕ ಕುಟುಂಬದ ಸದಸ್ಯರು ಹಾಗೂ ಜ್ಞಾನಾಸಕ್ತರು ಭಾಗವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಅಂಕೋಲಾ.